ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ನನ್ನ ಮಗಳು ನನ್ನ ಫ್ರೆಂಡ್ ಮನೆಗೆ ಬಂದಿದ್ವಿ. ಸೊ ಎಲ್ಲರೂ ಬೇಗ ರೆಡಿ ಆಗ್ತಾ ಇದ್ವಿ. ಎಲ್ಲಿಗೆ ಅಂತ ಮುಂದೆ ನಿಮಗೆ ಹೇಳ್ತೀನಿ. ನಾನು ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ಬಂದುಬಿಟ್ಟಿದೆ ಆಲ್ರೆಡಿ. ಸೊ ಅದಕ್ಕೆ ಬೇಗ ಬೇಗ ಎಲ್ಲರೂ ಹೊರಟಿದ್ದೀವಿ. ಮನೆಯಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ನನ್ನ ಕೈಯಲ್ಲಿ, ಅರ್ಜೆಂಟಲ್ಲಿ. ಬಾಯ್ ಭಯ್ಯ. ಸೊ ನಾವು ಹೊರಟಿದ್ದು ಮೆಜೆಸ್ಟಿಕ್ಗೆ. ಬಸ್ನ ಬುಕ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ಮೆಜೆಸ್ಟಿಕ್ಗೆ ಹೋಗಿ ಬಸ್ ಹತ್ತಬೇಕಿತ್ತು. ಅಲ್ಲಿಗೆ ಹೊರಟಿದ್ದೀವಿ. ನಮ್ಮ ಟ್ರಿಪ್ ಪ್ಲ್ಯಾನ್ ಇರೋದು ಮಂಗಳೂರಿಗೆ. ಸೊ ಫಸ್ಟ್ ಟೈಮ್ ನಾನು ಮಂಗಳೂರಿಗೆ ಹೋಗ್ತಾ ಇರೋದು. ವೆರಿ ಎಕ್ಸೈಟ್ಮೆಂಟಲ್ಲಿ ಹೊರಟ್ವಿ. ಅದು ನಾನು ನಮ್ಮ ಫ್ರೆಂಡು ಮಕ್ಕಳು ಮಾತ್ರನೇ. ಸೊ ಬಸ್ಸೆಲ್ಲ ಬುಕ್ ಮಾಡಿದ್ವಿ. ನಾವೇ ಫಸ್ಟ್ ಹೋಗಿ ಕೂತಿದ್ದಲ್ಲಿ. ಇನ್ನು ಯಾರು ಕೂಡ ಬಂದಿರಲಿಲ್ಲ. ರಶ್ ಆಗಿಬಿಡುತ್ತೆ ಆಮೇಲೆ ಅಂತ ಹೇಳಿ ಬೇಗ ಬುಕ್ ಮಾಡ್ಕೊಬಿಟ್ಟಿದ್ವಿ ನಾವು. ಹತ್ತಿದ ತಕ್ಷಣ ಎಲ್ಲರೂ ನಿದ್ದೆ. ಹರ್ಷಿತಾ ಮಾತ್ರ ಅದೇನೋ ಮೊಬೈಲಲ್ಲಿ ಮೂವಿ ನೋಡ್ತಾ ಇದ್ಲು. ಸೊ ಬಸ್ಸು ನೈಟ್ ಟೈಮ್ ಜರ್ನಿ ನಂಗೆ ಸ್ವಲ್ಪ ಭಯ ಆಗುತ್ತೆ. ಅದು ಹೆಂಗಾದರೂ ನೈಟ್ ಜರ್ನಿ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಪಾಪ ಡ್ರೈವರ್ಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಕಂಡಕ್ಟ್ರು ಡ್ರೈವರ್ ಮತ್ತು ಇಬ್ಬರೂ ಶೇರ್ ಮಾಡಿಕೊಂಡು ಬಸ್ ಓಡಿಸ್ತಾಯಿದ್ರು. ನನಗಂತೂ ನೈಟ್ ಇಡೀ ನಿದ್ದೆನೇ ಬರಲಿಲ್ಲ. ನೋಡ್ಕೊಂಡಿದ್ದೆ. ಅದು ರೋಡ್ ಕರೆಕ್ಟಾಗಿ ಕಾಣಿಸ್ತಾ ಇತ್ತು ನನಗೆ. ಸೊ ಅಲ್ಲಿಗೆ ಹೋಗಿ ನಾವು ಮಂಗಳೂರಿಗೆ ರೀಚ್ ಆಗಿದ್ದು 5:15. ನನ್ನ ಫ್ರೆಂಡ್ ಆಲ್ರೆಡಿ ಕ್ಯಾಬ್ ಅವ್ರನ್ನ ಬುಕ್ ಮಾಡಿದರು. ಇಡೀ ಡೇ ಫುಲ್ಲು ಅವರೇ ನಮ್ಮ ಜೊತೆ ಇರೋ ಥರ ಬುಕ್ ಮಾಡಿದರು. ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ ಅಲ್ಲಿ ಹೋಗ್ಬಿಟ್ಟು. ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು. ಬಸ್ಸಲ್ಲಿ ತುಂಬ ಹೀಟಾಗಿತ್ತಲ್ಲ, ಹೊರಗಡೆ ಇಳಿದ ತಕ್ಷಣ ಚಳಿ ಅನ್ನಿಸ್ತಾ ಇತ್ತು. ಮಳೆ ಕೂಡ ಬರ್ತಾಯಿತ್ತು. ಹಾಗೆ ಕ್ಯಾಬ್ ಅವ್ರು ಬಂದರು. ಕ್ಯಾಬ್ ಹತ್ಕೊಂಡು ರೂಮಿಗೆ ಹೋದ್ವಿ ನಾವು. ಫ್ರೆಶ್ ಅಪ್ ಆಗೋಕ್ಕೆ ಒಂದು ರೂಮ್ ಮಾಡ್ಕೊಂಡಿದ್ವಿ. ಚಳಿನ ಅಲ್ಲಿಗೆ ಚಳಿ ಕಂಡ್ರೆ ವಿಂಡೋಸ್ ಇಟ್ಕೊಡು. ಅಲ್ಲಿಗೆ ನಮ್ಗೆ ಬಂದ್ಬಿಟ್ಟು ವಿಂಡೋ ಯಾಕಮ್ಮ ಕುತ್ಕೋಬೇಕಾಗಿತ್ತು. ಇಲ್ಲಿ ಬಂದರೆ ಜಸ್ಟ್ ನಾವು 1 ಅವರಿಗೆ ಅಷ್ಟೇ ರೂಮ್ನ ತೊಗೊಂಡಿದ್ದು. ಜಸ್ಟ್ ಫ್ರೆಶ್ ಅಪ್ ಆಗೋಕ್ಕಷ್ಟೇ. ಸೊ ಅದಕ್ಕೆ ಬೇಗ ಬೇಗ ಒಬ್ಬೊಬ್ಬರೇ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಹೇಳಿ ಸ್ನಾನ ಮಾಡಿಕೊಂಡು ಇದ್ವಿ. ಚೂರು ಸಹ ಟೈಮ್ ವೇಸ್ಟ್ ಮಾಡಿಲ್ಲ. ಬೇಗ ಬೇಗ ರೆಡಿ ಆಗಿಬಿಟ್ವಿ. ನಾವೆಲ್ಲ ರೆಡಿ ಆಗಿಬಿಟ್ವಿ. ಸೊ ಜಸ್ಟ್ ಫ್ರೆಶ್ ಅಪ್ ಆಗೋಕ್ಕಷ್ಟೇ ರೂಮ್ ತೊಗೊಂಡಿದ್ವಲ್ಲ, ಚೆಕ್ಔಟ್ ಮಾಡಿಬಿಟ್ವಿ ಒಟ್ಟಿಗೆ. ಬ್ಯಾಗೆಲ್ಲ ಎತ್ಕೊಂಡು ಕಾರಲ್ಲಿ ಹಾಕ್ಬಿಡೋಣ ಅಂತ ಹೇಳಿ. ಅಲ್ಲಿ ಒಂದು ಮಿರರ್ ಕಾಣಿಸ್ತು ನನಗೆ. ನಾನಂತೂ ಎಲ್ಲಿ ಮಿರರ್ ಕಾಣಿಸಿದ್ರು ಅಲ್ಲೇ ನಿಂತ್ಕೊಬಿಡ್ತೀನಿ. ಅದೊಂದು ನನಗೆ ಮಿರರ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ, ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ. ಅದಕ್ಕೆ ನೋಡ್ಕೋತಾ ಇದ್ದೆ. ಸೊ ಈ ಸರಿನೇ ನಮ್ಮ ಜೊತೆ ಇದ್ಕೊಂಡು ಎಲ್ಲ ಪ್ಲೇಸಸ್ಸನ್ನು ತೋರಿಸೋದು ಇವತ್ತು ಇಡೀ ದಿನ. ಇದು ಮಂಗಳವಾರ ಆ್ಯಂಡ್ ಬುಧವಾರದ ವ್ಲಾಗು. ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಆಷಾಢ ಮಾಸದಲ್ಲಿ ನನ್ನ ಫ್ರೆಂಡು ಮಂಗಳೂರಲ್ಲಿ ಎಲ್ಲ ಟೆಂಪಲ್ಗೂ ವಿಸಿಟ್ ಮಾಡ್ತಾರೆ. ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು. ಸೊ ಈ ಆಷಾಢ ಮಾಸದಲ್ಲಿ ನನಗೂ ತುಂಬ ಆಸೆ ಇತ್ತು ಟೆಂಪಲ್ಗಳಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ಹಾಗೆ ಮೇಯ್ನಾಗಿ ಇದ್ದಿದ್ದೆ ನನಗೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಆ ಟೈಮ್ ಇವಾಗ ಬಂತೇನೋ ಗೊತ್ತಿಲ್ಲ. ನಿಮಗೆ ಮೂಡಿಸ್ತಾ ಇರೋದು ಕಾಣಿಸ್ಬೇಕಲ್ಲ. ಸೊ ಪ್ರತಿ ಸತಿ ಮಂಗಳೂರಿಗೆ ಬಂದಾಗ ನನ್ನ ಫ್ರೆಂಡು 5ರಿಂದ 6 ಟೆಂಪಲ್ನ ವಿಸಿಟ್ ಮಾಡ್ತಾರೆ. ಸೊ ಹಾಗೇ ನನಗೂ ತೋರಿಸಿದ್ರು. ನಾವು ಫಸ್ಟ್ ಬಂದಿದ್ದ ಟೆಂಪಲ್ಲು ಮಂಗಳಾದೇವಿ ಟೆಂಪಲ್ಲು. ಅದನ್ನು ನೋಡಿಕೊಂಡು ಹೊರಟ್ವಿ. ಯಾವ ಟೆಂಪಲ್ಗಳಲ್ಲೂ ಒಳಗಡೆ ಫೋನ್ ಅಲೋ ಇರಲಿಲ್ಲ. ಸೊ ನಾನು ಯಾವ ದೇವ್ರನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಈಚೆ ಅಷ್ಟೇ ಆರ್ಚ್ನಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಸೊ ಸೆಕೆಂಡ್ ಹೋಗಿದ್ದು ಕೊರಗಜ್ಜ ಟೆಂಪಲ್ಲು. ಇಲ್ಲಿ ದೇವರಿಗೆ ಅದೇನೋ ಡ್ರಿಂಕ್ಸ್ ಕೊಡ್ತಾರೆ, ಚಕ್ಲಿ ಕೊಡ್ತಾರಂತೆ. ಅದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಫಸ್ಟ್ ಟೈಮ್ ನಾನು ಈ ಟೆಂಪಲ್ನ ವಿಸಿಟ್ ಮಾಡ್ತಾ ಇರೋದು. ಇಲ್ಲೂ ಅಷ್ಟೇ ಒಳಗಡೆ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಹಾಗೆ ಬೇಗ ಎದ್ದಿದ್ವಲ್ಲ, ತಿಂಡಿ ಮಾಡ್ಕೊಂಡು ಬಿಡೋಣ, ಮಕ್ಕಳು ಹೊಟ್ಟೆ ಹಸಿ ಅಂತ ಇದ್ರು ಅಂತ ತಿಂಡಿ ಹೋಟೆಲ್ಗೆ ಹೋದ್ವಿ ತಿಂಡಿ ತಿನ್ನೋಕ್ಕೆ. ಮಸಾಲೆ ದೋಸೆ ನನಗೆ. ನಮ್ಮ ಅಮ್ಮ ಒಳ್ಳೆ ಮಲಯಾಳಿ ಥರ ಕಾಣಿಸ್ತಿದೆ. ಅದೇ ಅದಕ್ಕೆ ನಂಗೆ ಕಾಣಿಸ್ತಾ ಇರೋದು.
ಆಂಟಿ ಅಚ್ಚ ಕನ್ನಡತಿ. ನಾನು ಕನ್ನಡದೋಳ ಥರ ಕಾಣ್ತೀನಿ. ನೀನು ಮಲಯಾಳಿ ಥರ ಕಾಣಿಸ್ತಾ ಇದೆಯಾ? ಕುಂಕುಮ ಇಟ್ಟಿರೋದಕ್ಕೆ ಸ್ವಲ್ಪ ಇಲ್ಲಿ ಮೇಲಿಟ್ಟಿರೋದಕ್ಕೆ ಅದು ಕರೆಕ್ಟ್ ಹಿಂಗೆಲ್ಲ ಏನು ನೀನು ಹಂಗೆ ಕಾಣ್ತಾ ಇದೆಯಾ ಕೊಡಿ. ನಂದೇ ಪರವಾಗಿಲ್ಲ, ನಂದು ಹೇಳಕ್ಕೆ ಬಂತು. ತಲೆ ಮೇಲೆ ಕೈ ತೆಗಿ. ಇದು ಊತಪ್ಪನ. ತಿಂಡಿ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ಟೆಂಪಲ್ ಕಡೆಗೆ. ನೆಕ್ಸ್ಟ್ ಬಂದಿದ್ದೆ ನಾವು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ಸೊ ಇಲ್ಲೂ ಅಷ್ಟೇ ಆಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಒಳಗಡೆ ಒಂದೊಂದು ಟೆಂಪಲ್ನೂ ನಾವು ನೋಡಿದ್ದೆಲ್ಲ ಸೇಮ್ ಇತ್ತು ನೋಡೋದಕ್ಕೆ. ಎಲ್ಲ ಕೇರಳ ಸ್ಟೈಲಲ್ಲಿ ಕಟ್ಟಿದ್ರು ಟೆಂಪಲ್ಗಳನ್ನೆಲ್ಲ. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ ವಿಸಿಟ್ ಮಾಡೋದಕ್ಕೆ, ನೋಡೋದಕ್ಕೆ. ಒಳಗಡೆ ಎಂಟ್ರಿ ಆಗ್ತಾನೆ ಒಂಥರ ವೈಬ್ ಹೆಂಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನನಗೆ ಎಲ್ಲಿ ಫೋಟೋ ಕ್ಯಾಮ್ರಾ ಇಟ್ಕೊಳ್ತಾ ಇದ್ದರೆ ಬೈತಾರೆ ಅಂತ ಭಯ ಆಗ್ತಾಯಿತ್ತು. ಅರ್ಶುಗೆ ಜಾಸ್ತಿ ಕ್ಯಾಪ್ಚರ್ ಮಾಡಬೇಡ ಅಂತ ಹೇಳ್ತಾ ಇದ್ದೆ. ಅಪ್ಪು ಜಾಸ್ತಿ ತೆಗಿಬೇಡ ಅಂತ ಅರ್ಶುಗೆ ಹೇಳ್ತಾ ಇದ್ದೆ. ಅವಳು ಅಷ್ಟೋ ಕ್ಯಾಪ್ಚರ್ ಮಾಡಿದ್ದಾಳೆ. ಫುಲ್ಲು ವ್ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಕ್ಲಿಪ್ಸ್ನ ತಗೊಂಡು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಈ ವ್ಲಾಗಲ್ಲಿ. ಸೊ ನೋಡ್ತಾ ಇರ್ಬೋದು ನೀವು ಟೆಂಪಲ್ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಒಂಥರ ನನಗೆ ಚಿನ್ನದಲ್ಲಿ ಕಟ್ಟಿರೋ ಥರ ಫೀಲ್ ಆಗ್ತಾಯಿತ್ತು. ನೆಕ್ಸ್ಟ್ ಹೋಗಿದ್ದೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದಿದ್ದು ಟೆಂಪಲ್ಲು ಕಟೀಲು ದುರ್ಗಾ ಪರಮೇಶ್ವರಿ. ಸೊ ಅಲ್ಲಿ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗಿಲ್ಲಿ ಬಂದಿದ್ದು ತುಂಬ ಇಷ್ಟ ಆಯಿತು. ನನಗನ್ಸಿದ್ದು ಪ್ರತಿ ವರ್ಷವೂ ನಾನು ಬರಬೇಕು ಇಲ್ಲಿ ಅಂತ ಅನ್ನಿಸ್ತು. ಆ ಥರ ಪಾಸಿಟಿವ್ ವೈಬ್ರೇಷನ್ ನನ್ನಲ್ಲಿ. ನಿಮ್ಮಲ್ಲಿ ಯಾರೆಲ್ಲ ಕಟೀಲಿಗೆ ಹೋಗಿದ್ದೀರಾ ದುರ್ಗಾ ಪರಮೇಶ್ವರಿಗೆ ಅಂತ ಕಮೆಂಟ್ ಮಾಡಿ. ನಾನಂತೂ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಮೇಲೆ ಅಂದ್ಕೊಂಡೆ ನಮ್ಮ ಫ್ಯಾಮಿಲಿ ಎಲ್ಲರನ್ನೂ ಇಲ್ಲಿ ಕರ್ಕೊಂಡು ಹೋಗಬೇಕು ಒಂದ್ಸರಿ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ನದಿ ಮಧ್ಯ ದೇವಿ ಇರೋದು. ಇದು ನಂದಿನಿ ನದಿ ಅಂತೆ. ಸೊ ಎಷ್ಟು ರಭಸವಾಗಿ ಫೋರ್ಸಾಗಿ ಹರಿತಾ ಇತ್ತು ಗೊತ್ತಾ. ಅಲ್ಲೊಂದು ಆನೆ ಇತ್ತು, ಅದ್ರ ಕೈಯಲ್ಲಿ ಆಶೀರ್ವಾದ ತೊಗೊಂಡ್ವಿ. ನನಗೆ ಫುಲ್ ಗಡ ನಾನು ಇದು ನಿಜವಾಗ್ಲೂ ನೀವು ನಂಬಲ್ಲ, ಇದೆಲ್ಲ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ಆಶೀರ್ವಾದ ತೊಗೊಳಕ್ಕೂ ಎದ್ರುಕೋತೀಯಾ ಅಂತ ಸರಿ ಹೊಡಿತು ಟಮ್ ಅಂತ. ಸೊ ಏನು ಜೋರು ಸೌಂಡ್ ಇತ್ತು ಗೊತ್ತಾ. ಆ ನದಿ ಹರಿಯೋದು ನಿಜ ಭಯ ಆಗೋದು ಆ ಸೌಂಡ್ಗೆ. ಸೊ ಅಲ್ಲಿ ಸೇತುವೆ ಮೇಲೆ ನಡ್ಕೊಂಡು ಹೋಗೋಕ್ಕೆ ಭಯ ಆಗ್ತಾಯಿತ್ತು ನನಗಂತೂ. ಸೊ ಕಟೀಲು ಮುಗಿಸ್ಕೊಂಡು ನೆಕ್ಸ್ಟ್ ಟೆಂಪಲಿಗೆ ಹೊರಟ್ವಿ. ಪಿರಿ ಮಳೆ ಬರ್ತಾಯಿತ್ತು. ನಮ್ಮ ಪುಣ್ಯಕ್ಕೆ ಕಾರಲ್ಲಿದ್ದಾಗ ಮಳೆ ಬರ್ತಾಯಿತ್ತು. ಕಾರಿಂದ ಹೊರ್ಗಡೆ ಇಳಿದ ತಕ್ಷಣ ಮಳೆ ನಿಂತೋಗ್ತಾಯಿತ್ತು. ಅದೊಂದು ಪುಣ್ಯ ನಮಗೆ. ಎಲ್ಲೂ ನೆನೆಸಿಲ್ಲ ನಮ್ಮನ್ನು. ಸೊ ನೆಕ್ಸ್ಟ್ ಬಂದಿದ್ದು ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನಗೆ ಪ್ರತಿಯೊಂದು ಟೆಂಪಲ್ ಕೂಡ ತುಂಬ ಇಷ್ಟ ಆಯಿತು. ಹೋಗಿದ್ದೆಲ್ಲ ಹೆಣ್ದೇವ್ರ ದೇವಸ್ಥಾನಕ್ಕೇ. ಒಂದು ಕೊರಗಜ್ಜ ಮತ್ತು ಕೃಷ್ಣನ ಟೆಂಪಲ್ ಮಾತ್ರ ಎರಡು ಬಿಟ್ಟು ಇನ್ನೆಲ್ಲನೂ ಹೆಣ್ದೇವ್ರ ಟೆಂಪಲ್ಗೆ ನಾವು ವಿಸಿಟ್ ಮಾಡಿದ್ದು. ಪ್ರತಿಯೊಂದು ದೇವ್ರಿಗೂ ಅರ್ಚನೆ ಟಿಕೆಟ್ ತೊಗೊಂಡು ಅರ್ಚನೆ ಮಾಡಿಸ್ಕೊಂಡೆ, ಕುಂಕುಮಾರ್ಚನೆ ಅದು ಇದು ಅಂತ. ಸೀರಿಯಸ್ಲಿ ನಾನು ತುಂಬ ರಶ್ ಇರುತ್ತೆ ಈ ಆಷಾಢ ಮಾಸದಲ್ಲಿ ಟೆಂಪಲ್ಗಳು ಅಂದ್ಕೊಂಡೆ. ನಮಗಂತೂ ಒಳ್ಳೆ ದರ್ಶನ ಆಯಿತು, ಅಷ್ಟು ಜನ ಇರಲಿಲ್ಲ. ಸೊ ನಾವು ಹೋಗಿದ್ದು ಮಂಗಳವಾರನೇ ಟೆಂಪಲ್ ವಿಸಿಟ್ ಮಾಡೋದಕ್ಕೆ. ಸೊ ಆದರೂ ಏನು ನುಗ್ಗಲಿಲ್ಲ. ಅದೇ ನಮ್ಮ ಬೆಂಗಳೂರಲ್ಲಿ ಏನು ಗೊತ್ತಾ, ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋಗ್ಬೇಕು ಫೇಮಸ್ ಟೆಂಪಲ್ಗೆ ಅಂದರೆ ತುಂಬಾ ನುಗ್ಲಾಟ ಇರುತ್ತೆ, ಸಾಕು ಅನಿಸ್ಬಿಡುತ್ತೆ. ಬಟ್ ಅಲ್ಲಿ ಪೀಸ್ಫುಲ್ಲಾಗಿತ್ತು ಹೋಗೋದಕ್ಕೆ. ನೆಕ್ಸ್ಟ್ ಬಂದಿದ್ದು ನಾವು ಲಕ್ಷ್ಮೀ ಟೆಂಪಲಿಗೆ. ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಟೆಂಪಲ್ಲು. ದೇವ್ರಿಗೆ ಕೊಡೋಕ್ಕೆ ಅಂತ ಲಕ್ಷ್ಮೀ ದೇವ್ರಿಗೆ ಇಷ್ಟ ಅಲ್ವಾ ತಾವರೆ ಹೂವು, ಅದಕ್ಕೆ ಒಂದೊಂದು ತಾವರೆ ಹೂವು ತೊಗೊಂಡ್ವಿ. ಹಂಗೆ
50 ಅಕ್ಕ ಕೊಟ್ಟೆ ನಾನು. ಅವರದ್ದು ಕೊಟ್ಟರು 100 ತಾನೇ ಕೊಟ್ಟಿದ್ದು ನೀವು. 50 ನೀವು ಚೇಂಜ್ ಕೊಟ್ಟು ನಿಮಗೆ ಕೊಟ್ವಲ್ಲ. ಆಯ್ತು ಕೊಟ್ರಲ್ಲ. ಈ ಟೆಂಪಲ್ಲು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಟೆಂಪಲ್ಲು ಒಂದೇ ಥರ ಅನಿಸುತ್ತೆ ಅಲ್ವಾ? ನಿಮಗೂ ಹಾಗೆ ಅನ್ನಿಸ್ತಾ? ನನಗೂ ಕೂಡ ಹಾಗೆ ಅನ್ನಿಸ್ತು. ಇಲ್ಲೂ ಸಹ ಒಂದು ಆನೆ ಇತ್ತು, ಆದರೆ ಅದು ಒರಿಜಿನಲ್ ಆನೆ ಅಲ್ಲ. ಸೊ ಈ ಟೆಂಪಲ್ ದರ್ಶನ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟಾಗಿ 12:30 1 ಗಂಟೆ ಆಗೋಗಿತ್ತು. ಕರೆಕ್ಟಾಗಿ ಊಟದ ಟೈಮ್ಗೆ ಇಲ್ಲಿ ಬಂದಿದ್ವಿ. ಇಲ್ಲೇ ಟೆಂಪಲಲ್ಲೇ ಊಟ ಅನ್ನದಾನ ಇತ್ತು, ಅಲ್ಲೇ ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ಹೊರಡ್ತಾ ಇದ್ದೀವಿ. ನಿಜವಾಗ್ಲೂ ಗೈಸ್, ನೀವು ನಂಬ್ತಿರೋ ಇಲ್ವೋ, ದೇವಸ್ಥಾನದ ಪ್ರಸಾದ ಅಂದರೆ ಸುಮ್ಮನೆ ಒಂದು ನೀರಿಗೆ ಒಂಚೂರು ಖಾರದ ಪುಡಿ 1-2 ತರಕಾರಿ ಹಾಕಿದ್ರು ಅಂದ್ರೂ, ಒಂದು ಟೊಮೊಟೊ ಹಾಕಿದ್ರು ಅಂದ್ರೂ ತುಂಬಾ ಟೇಸ್ಟಾಗಿರುತ್ತೆ. ಅದೇ ಥರ ತಿಳಿ ಸಾರು, ಟೊಮೊಟೊ ಸಾರು, ಒಂದು ಪಲ್ಯ ಹಾಕಿದ್ರು, ಒಂದು ಉಪ್ಪಿನಕಾಯಿ ಹಾಕಿದ್ರು, ಒಂದು ಪಾಯಸ ಅಷ್ಟೇ. ತುಂಬಾ ಚೆನ್ನಾಗಿತ್ತು ಊಟ. ಇನ್ನೂ ತಿನ್ನಬೇಕು ಅನಿಸ್ತಾ ಇತ್ತು ನನಗಂತೂ. ನೆಕ್ಸ್ಟ್ ಬಂದಿದೆ ನಾವು, ಇದು ಮಾರಿಯಮ್ಮ ಟೆಂಪಲ್ ಅಂತೆ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಚಿನ್ನದಲ್ಲಿ ಮಾಡಿದರು ದೇವ್ರ ವಿಗ್ರಹನ. ತುಂಬ ಚೆನ್ನಾಗಿ ಅನ್ನಿಸ್ತು. ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಐಸ್ ಕ್ರೀಮ್ ಮಕ್ಕಳ ಒತ್ತಾಯದ ಮೇರೆಗೆ ನಾವು ಐಸ್ ಕ್ರೀಮ್ ಸ್ಟಾಲಲ್ಲಿ. ಹಾಗಾದ್ರೆ ಇವ್ರು ಐಸ್ ಕ್ರೀಮ್ ಮುಟ್ಬಾರ್ದು. ಭ್ರಮೆ. ಮಕ್ಕಳ ನಿಮ್ಮಮ್ಮ ರಾತ್ರಿನೇ ಬೊಮ್ಸ್ಕೊತಾ ಇತ್ತು, ನಾನು ಮಧ್ಯರಾತ್ರಿ ನಾನು ಐಸ್ ಕ್ರೀಮ್ ತಿನ್ಬೇಕು ಅಂತ. ಏನ ಈಗ ಡ್ಯಾನ್ಸ್ ಮಾಡೋಣ. ಎಕ್ಸ್ಪ್ಲೇನ್ ಮಾಡೋಣ. ಯಾಕೆ ಅಂದರೆ ನಾವು ಫ್ರೀಯಾಗಿ ಎಂಟರ್ಟೈನ್ ಮಾಡಿದ್ದೀವಿ, ಅದಕ್ಕೆ ಅವರು ಫ್ರೀಯಾಗಿ ಎಕ್ಸ್ಪ್ಲೇನ್ ಹೇಳ್ಬಿಟ್ಟು ಡೀಲು ಹೇಳ್ಬಿಟ್ಟು ಬರೋಣ ಬಾ. ನಾವು ಫ್ರೀಯಾಗಿ ಎಂಟರ್ಟೈನ್ ಮಾಡ್ತೀವಿ. ಫ್ರೀಯಾಗಿ ಎಕ್ಸ್ಪ್ಲೇನ್ ಹಾಂ, ಬಿಲ್ ಕೊಡಬೇಡಿ. ಮಕ್ಕಳು ಬಿಸಿಲಿಗೆ ಒಂಥರ ಸೆಕೆಗೆ ಒಂಥರ ಮಾಡ್ತಾಯಿದ್ರು ಅಂತ ಐಸ್ ಕ್ರೀಮ್ ತಿನ್ನಕ್ಕೆ ಬಂದ್ವಿ. ಇಲ್ಲಿ ಐಸ್ ಕ್ರೀಮ್ ಅಂತೂ ಸಖತ್ತಾಗಿತ್ತು ಟೇಸ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಐಸ್ ಕ್ರೀಮು. ನೀನು ಒಂದ್ಸಲಿ ತಿಂಬಿಟ್ರೆ ಬೇರೆ ಯಾವ ಫ್ಲೇವರ್ಗೂ ಹೋಗೋದೇ ಇಲ್ಲ. ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಡ್ತಾರೆ, ಚೆನ್ನಾಗಿರುತ್ತೆ ಮಮ್ಮಿ. ಈಗ ನೀನು ಮಸಾಲ ಗೋವಾ ಜ್ಯೂಸ್ ಕುಡ್ತೀರಲ್ವಾ, ಆ ಥರ ಇರುತ್ತೆ ಅಷ್ಟೇ. ಏನಾದ್ರು ಮಲ್ಕೋಬೇಕು ಅಂದಿದ್ರೆ ಮಲ್ಕೊಳಕ್ಕೆ ಬಂದಿದ್ದೀರಾ ಇಲ್ಲಿ ಅಂತ ಮಗಕ್ಕೆ ಥೂ ಅಂತ ಹೋಗಿಯೋದು. ನಾನು ಇವತ್ತೆಲ್ಲ ಫುಲ್ ರನ್ ಮಾಡ್ತಿಲ್ವಾ ಟೆಂಪಲ್ ರನ್ ಮಮ್ಮಿ ಯಾಕೋ ನೀನು ವೀಡಿಯೋ ಮಾಡ್ಬೇಕಾದ್ರೆ ಆಡಕ್ಕೆ ತೋರ್ಕೊಂಡು ಹಾಕ್ಲಿ ಬಿಡು. ಎಷ್ಟು ದೇವಸ್ಥಾನ? 10 ದೇವಸ್ಥಾನ. ಇವತ್ತು ಆಲ್ರೆಡಿ 7 ಆಯ್ತು. 7 ಇನ್ನು 2 ಬ್ಯಾಲೆನ್ಸ್ ಇದೆ. ಐಸ್ ಕ್ರೀಮ್ ತಿಂದ್ಬಿಟ್ಟು ತಣ್ಣಗೆ ದೇವ್ರನ್ನ ತಣ್ಣಗೆ ಮಾಡ್ತೀನಿ. ಇವತ್ತಿಡೀ ಟೆಂಪಲ್, ನಾಳೆ ಇಡೀ ಬೀಚ್. ಆಡೋಕ್ಕೆ ಬಿಟ್ಟರೆ ಸಾಕು. ಬಿಡ್ಲಿಲ್ಲ ಅಂದರೆ ದೂರ ದಿನ ನೋಡ್ಕೊಳ್ಳೋದು. ಯಾವಾಗಲೂ ನಂದು ಇದೇ ಆಯಿತು. ಸಮುದ್ರಕ್ಕೆ ನಂಟಿಲ್ಲ ಯಾಕೋ. ನಾನು ನಂಟು ಮಾಡ್ಕೋಬೇಕು ಅಂತ ಹೋಗ್ತೀನಿ, ಆಯ್ತಾ ಇಲ್ಲ. ನನಗೆ ಪಾಪ ಈ ಅಂಕಲ್ನ ನೋಡ್ತಾ ಇದ್ರೆ ನಮ್ಮ ಅಪ್ಪಾಜಿ ನೋಡ್ದಂಗೆ ಅನಿಸ್ತಾ ಇತ್ತು ಸ್ವಲ್ಪ. ನಮ್ಮ ಅಪ್ಪಾಜಿ ನೆನೆಸ್ಕೊತಾ ಇದ್ದೆ. ಬೇಜಾರಾಯಿತು ಪಾಪ. ಯಾವ್ಯಾವ ಏಜಲ್ಲಿ ಏನೇನು ಮಾಡ್ತಾರೆ ಅಂತ ಅನಿಸ್ತಾ ಇತ್ತು. ಏನೂ ಮಾಡೋಕ್ಕಾಗಲ್ಲ, ಜೀವನ ಮಾಡೋದಕ್ಕೆ ಏನಾದರೂ ಒಂದು ಮಾಡಬೇಕಲ್ವಾ. ಅವರಿಗೆ ಇಲ್ಲ ಕುಲ್ಫಿ ನಾನು ಹೇಳಿಲ್ಲ, ಕಾಫಿ ಅಂದೆ.
ಕಾಫಿ ಚಾಕ್ಲೇಟ್. ಕಾಫಿ ಚಾಕ್ಲೇಟ್. ನೋಡಿ ಗೈಸ್, ಯಾರೋ ಪ್ಲಾನ್ ಆಗ್ತಾವ್ರೆ ಏನಕ್ಕೋ. ಎಷ್ಟೋ ತನಕ ಹೀಗೆ ಇರ್ತೀಯ, ನಾನು ನೋಡ್ತೀನಿ. ಐಸ್ ಕ್ರೀಮ್ ತಿನ್ಕೊಂಡು ಆಚೆ ಬಂದ್ವಿ. ನೋಡಿ ಅಲ್ಲೆಲ್ಲ ಒಂಥರ ತೇರು ರಥ ಥರ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದಾರಲ್ಲ. ಸಾಲಿಲ್ಲ ಪಾಪ ಇವುಗಳಿಗೆ. ಹಾಗೆ ನೆಕ್ಸ್ಟ್ ಬಂದಿದೆ ನಾವು ಉಡುಪಿಗೆ ಶ್ರೀಕೃಷ್ಣ ಟೆಂಪಲಿಗೆ. ಸೊ ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಟೆಂಪಲು. ಒಂಥರ ಯೂನಿಕಾಗಿ ಕಟ್ಟಿದ್ದಾರೆ ಈ ಟೆಂಪಲ್ನ, ನೋಡ್ತಾ ಇರ್ಬೋದು ನೀವು. ಗೈಸ್ ನಾವಿಲ್ಲಿ ಹೋಮ್ ಸ್ಟೇಗೆ ಬಂದಿದ್ದೀವಿ. ಹೋಮ್ ಸ್ಟೇ ಯಾವ ರೂಮು ಇದೇನಾ? ವಿಡಿಯೋಸ್ ಇಸ್ಕೊಂತಾನ ಪಾಪ. ಸೊ ಗೈಸ್ ಮಂಗಳವಾರನೇ ನಾವು ಇಡೀ ಟೆಂಪಲ್ಲೆಲ್ಲ ವಿಸಿಟ್ ಮಾಡಿಬಿಟ್ಟು ಒಂದು ರೂಮ್ ಸ್ಟೇ ತೊಗೊಂಡು ಬಂದು ಅಲ್ಲಿ ಸ್ಟೇ ಆದ್ವಿ. ಸೊ ಇಲ್ಲಿ ನಾವು 2 ಡೇಸಿಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಮಂಗಳವಾರ ಫುಲ್ಲು ಟೆಂಪಲ್ ವಿಸಿಟ್ ಮಾಡೋಣ, ಬುಧವಾರ ಫುಲ್ಲು ಬೀಚ್ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ದೆ ಬೀಚ್ ನೋಡಬೇಕು ನನಗೆ ಅಂತ. ಸೊ ಹಾಗಾಗಿ ಇದು ನಾವು ಉಳ್ಕೊಂಡಿದ್ದಿದ್ದು ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದರು ಈ ಹೋಮ್ ಸ್ಟೇ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ಇನ್ನು ಟೈಮ್ ಇತ್ತು, ರೆಡಿ ಆದ್ವಿ, ಹೊರಗಡೆ ಹೋಗೋಣ ಬೀಚ್ ಹತ್ರ ಒಂದು ಸತಿ ನೋಡ್ಕೊಂಡು ಬರೋಣ ಅಂತ. ಗೈಸ್ ನಾವು ಬೀಚಲ್ಲಿ ಆಡೋದಕ್ಕೆ ಈ ಮಟ್ಟಕ್ಕೆ ರೆಡಿ ಆಗಿದ್ವಿ. ಹೆಂಗೆ ರೆಡಿ ಆಗಿದ್ದೀವಿ ಬಾ, ಹೇರ್ ಸ್ಟೈಲ್ ನೋಡಪ್ಪ. ಬೌನ್ಸಿ ಹೇರ್. ಇಲ್ಲೇ ಅವರೇ ಅವ್ರ ಬರೀ ಆಟ ಆಡಕ್ಕೆ ಅವ್ರು ಹಂಗೆ ರೆಡಿ ಆಗವ್ರೆ. ನಾವು ಫೋಟೋಸ್ಗೆ ಹಿಂಗೆ ರೆಡಿ ಆಗಿದ್ದೀವಿ. ಇದು ನಾವು ಸ್ಟೇ ಮಾಡ್ತಾ ಇರೋ ರೂಮ್ ಸ್ಟೇ. ಸೊ ಈಗ ನಡೀರಿ ಮಲ್ಪೆ ಬೀಚ್ಗೆ. ಯಾವುದೋ ಒಂದು ಬೀಚ್ ಇವರಿಬ್ರು ನೋಡ್ರಿ ಇವ್ರನ್ನ ಏಯ್ ನಡ್ಕೊಂಡು ಹೋಗೋಷ್ಟು. ಏನಾಯ್ತು? ಏನು ಸೌಂಡ್ ಬರ್ತಿದೆ ಅಂತ? ನಡೀರಿ, ಪರವಾಗಿಲ್ಲ, ಕೇಳಿಸತ್ ಮುಂದೆ. ನಾನು ಪ್ಲಾನ್ ಕಿಚ್ಚದೆ ಅದೇ ಓಡೋಗ್ತವೆ. ನಾನು ಅಂದೆ ಈ ಬೆಕ್ಗಳು ಓಡೈತಾವೆ ಗೈಸ್. ಇವ್ರನ್ನ ಫಸ್ಟ್ ಕ್ಯಾಪ್ಚರ್ ಮಾಡುವ. ಬೆಕ್ಕು ಕ್ಯಾಟ್ ವಾಕ್ ಮಾಡ್ಕೊಂಡು ಕ್ಯಾಟ್ಗಳು ಇತ್ತು. ಕೇಳಿಸ್ತಿದೆ. ಅಮ್ಮ ಸಮುದ್ರ ಅಲ್ಲ, ಅನಕೊಂಡ. ಬರ್ಗೆಟ್ಟಂಗೆ ಆಡ್ತಾರಪ್ಪ ಬೀಚ್ನ ನೋಡಿದ್ರೆ ನಮ್ಮ ಜನ. ನೀನು ಓಡು. ಸೀರಿಯಸ್ಲಿ ಗೈಸ್, ನೀವು ನಂಬಲ್ಲ, ನಾನು ಬೀಚ್ ಅಂತ ನೋಡ್ತಾ ಇರೋದು, ಅದರಲ್ಲಿ ಆಟ ಆಡ್ತಾ ಇರೋದು ಇದು ಫಸ್ಟ್ ಟೈಮು.
ಸ್ಕೂಲಲ್ಲಿ ಯಾವಾಗೋ ಒಂದು ಸತಿ ಸಣ್ಣವರಿದ್ದಾಗ 7ತಲ್ಲೋ 8ತಲ್ಲೋ ಕರ್ಕೊಂಡು ಹೋಗಿದ್ರು ಅನಿಸುತ್ತೆ. ನಂಗೆ ಅಷ್ಟು ನೆನಪಿಲ್ಲ. ನಾನು ಬಂದು ಆಡ್ತಾ ಇರೋದು ಇದ್ದೇ ಫಸ್ಟ್ ಟೈಮು. ನನ್ನ ಎಕ್ಸೈಟ್ಮೆಂಟ್ಗೆ ಮಿತಿನೇ ಇಲ್ಲ. ಸುಮ್ಮನೆ ಪಡ್ಕೋಬೇಡ. ನಾನು ಯಾವತ್ತೂ ಸಮುದ್ರದಲ್ಲಿ ಆಡಿಲ್ಲ ಅಲ್ವಾ. ಅಲೆಗಳ ಶಬ್ದ, ಆ ಫೋರ್ಸು ಅದೆಲ್ಲ ನನಗೆ ಭಯ ಆಗ್ತಾಯಿತ್ತು. ಸೊ ಮಕ್ಕಳು ಏನಾಗಲ್ಲ ಆಟ ಆಡು ಅಂತ ಬೈತಾಯಿದ್ರು. ಸೊ ನೋಡಿದ್ರೇ ಭಯ ಆಗ್ತಾಯಿತ್ತು ನನಗೆ, ಇನ್ನು ಆಟ ಆಡೋದು ಎಲ್ಲಿ ಅಂತ. ಸಮುದ್ರ ಸಿಕ್ಕಾಪಟ್ಟೆ ಎದುರಿಸ್ತಾ ಇದೆ ನನಗೆ. ನಾನು ಎಲ್ಲಿ ಗಂಟೆ ಸಾವಾಗಿದ್ದೀನಿ ನೋಡಿ. ಆಂಟಿ ಪ್ರೈವೇಟ್ ಪ್ಲೇಸ್ ಅಂತ ಯಾರೂ ಇಲ್ಲ. ಹಾಂ, ಹರ್ಷಮ್ಮ ಬೇಡ ಕಣ ಪ್ಲೀಸ್. ಏನಾಗಲ್ಲ. ಅಮ್ಮ ಒಬ್ಬರು ವೀಡಿಯೋಸ್ ಬಾರಿ ಈ ಕಡೆ. ನೀವು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಇದು ಇಲ್ಲಲ್ಲ ಅಲ್ಲೂ ಆಟ ಆಡ್ಬೇಕು. ಕ್ಯಾಮ್ರಾಗ ನೀರಾಗುತ್ತೆ. ಸಣ್ಣ ಇದಕ್ಕೆ ಕಾಣುತ್ತಾ? ನಿಜವಾಗ್ಲೂ ನೀರು ಅಂದರೆ ಹೆದರ್ತಾ ಇದ್ದು ನಾನು. ನೀರಲ್ಲಿ ಆಡ್ತಾ ನಂಗೆ ತುಂಬಾ ಇಷ್ಟ ಆಗೋಯಿತು. ಬಿಟ್ಟು ಹೋಗೋಕ್ಕೂ ಸಹ ಮನಸ್ಸಾಗ್ತಾ ಇರಲಿಲ್ಲ ನನಗೂ ಹರ್ಷು ಬಿಡಿ, ಅವಳಂತೂ ನೀರು ಬೀಚು ಅಂದರೆ ಎಗರು ಬಿಡ್ತಾಳೆ. ಸೊ ಊಟಕ್ಕೆ ಹೋಗ್ಬೇಕಾಗಿತ್ತು, ಲೇಟ್ ಆಗುತ್ತೆ ಅಂತ ಹೊರಟುಬಿಟ್ವಿ. ಸೊ ರೂಮಿಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮುಗಿಸ್ಕೊಳ್ಳೋಣ ಅಂತ ಹೋಟೆಲಿಗೆ ಬಂದ್ವಿ. ಸೊ ಯಾಕಂದರೆ ಡ್ರೈವರ್ನ ವಾಪಸ್ ಕಳಿಸ್ಬೇಕಿತ್ತು ನಾವು. ಅವ್ರದ್ದು ಡೇ ಟ್ರಿಪ್ ಮುಗೀತು ಇವತ್ತಿಗೆ. ಸೊ ಅವರಿಗೆ ಊಟ ಕೊಡಿಸ್ಬಿಟ್ಟು ಕಳ್ಸೋಣ ಅಂತ ಹೇಳಿ ಊಟಕ್ಕೆ ಬಂದ್ವಿ. ಇಲ್ಲೊಂಚೂರು ಹಾಕೋದು ಚಿಕನ್ದು. ಎಂತ ಗೊಜ್ಜ ಇದು? ನಾವು ರೂಮಿಗೆ ಬಂದು ಇಷ್ಟು ಚಂದಕ್ಕೆ ಮಲ್ಕೊಂಡಿದ್ದೀವಿ ಗೈಸ್. ಎಲ್ಲ ಆಟ ಆಡಿ ಸುಸ್ತಾಗಿ. ಅಭಿತಿ ಎಲ್ಲ ಇದೆಯಾ? ಅಭಿತಿ ಹರ್ಷ ಏನು ನೋಡ್ತಾ ಇದೆಯಾ ಮಗಳೇ? ನೆಟ್ ಬರ್ತಾವಿಲ್ಲ ಗೈಸ್. ನಾವು ಊಟ ಮಾಡಿ ಮಲ್ಕೊಂಡಿದ್ದೀವಿ. ಗ್ಯಾಸ್ ಫಿಶ್ ತಿಂದ್ವಿ ನಾವು. ಫಿಶ್ ಊಟ ಮಾಡಿದ್ವಿ, ಚೆನ್ನಾಗಿತ್ತು ಗೈಸ್. ಊಟ ತಿಂದು ಮಾಡ್ಕೊಂಡಿದ್ದೀವಿ. ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್ ಮಿಕ್ಕಿದ್ನ. ಗುಡ್ ಮಾರ್ನಿಂಗ್ ಗೈಸ್. ಇದು ನೆಕ್ಸ್ಟ್ ಡೇ ಅಂದರೆ ವೆಡ್ನೆಸ್ಡೇ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ. ಸೊ ಆ ಮಕ್ಕಳನ್ನ ಎಷ್ಟು ಎಬ್ಸಿದ್ರು ಎದೊಳಿಲ್ಲ, ಒಳ್ಳೆ ನಿದ್ದೆ ಮಾಡ್ತಾಯಿದ್ದಾರೆ ಅವರು. ಸೊ ರೆಸ್ಟ್ ಮಾಡಲಿ ಅಂತ ಹಾಗೆ ಬಿಟ್ವಿ. ನಾನು ನನ್ನ ಫ್ರೆಂಡು ಮಾತ್ರ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಟೈಮ್ ಈಗ 9:30. ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ ಗೈಸ್ ನಾವಿಲ್ಲಿ. ಸೊ ಹಿಂಗೆ ವೆದರ್ ಹಿಂಗಿದೆ. ಫುಲ್ ಜೋರು ಮಳೆ ಬರ್ತಾಯಿತ್ತು, ಈಗ ಸ್ಟಾಪ್ ಆಗಿದೆ.
ಮುಖ ಎಲ್ಲ ಓದ್ಕೊಬಿಟ್ಟಿದೆ, ಕಣ್ಣೆಲ್ಲ ನಿದ್ದೆ ಸರಿಗೆ ಆಗಿಲ್ಲ. ತಿಂಡಿಗೆ ನಾವಿಲ್ಲಿ ಬನ್ಸು, ಇಡ್ಲಿ ವಡೆ ಸಾಂಬಾರಿತ್ತು. ಸೊ ಚೆನ್ನಾಗಿತ್ತು ತಿಂಡಿ ತಿಂದ್ಬಿಟ್ಟು ನಾವು ಬಸ್ ಬುಕ್ ಮಾಡಬೇಕಾಗಿತ್ತು ಬೆಳಿಗ್ಗೆನೇ. ನೈಟು ಇಲ್ಲಿಂದ ಬಿಡೋಣ ಅಂದ್ಕೊಂಡ್ವಿ. ಸೊ ಅದಕ್ಕೆ ಬಸ್ ಬುಕ್ ಮಾಡೋಣ ಅಂತ ಹೇಳಿ ಬಸ್ ಸ್ಟಾಪಿಗೆ ಅವ್ರದ್ದೇ 2 ವೀಲರ್ ತೊಗೊಂಡು ಹೊರಟ್ವಿ. ಬರೋಷ್ಟರಲ್ಲಿ ಮಕ್ಕಳಿಗೆ ರೆಡಿಯಾಗಿರಿ, ಎದ್ದು ತಿಂಡಿ ಮಾಡಿಕೊಂಡು ಅಂತ ಹೇಳಿದ್ವಿ. ಮತ್ತೆ ಬೀಚಲ್ಲಿ ಹೋಗಿ ಆಟ ಆಡೋಣ, ಫೋಟೋಸ್ ವೀಡಿಯೋಸ್ ತೊಗೊಳ್ಳೋಣ ಅಂತ ಹೇಳಿ ಪಟ್ ಅಂತ ರೆಡಿ ಆದ್ವಿ. ಅಲ್ಲಿಂದ ಬಂದು ನಾನು ಒಂದು ಸ್ಯಾರಿ ತೊಗೊಂಡಿದ್ದೆ, ಫೋಟೋಸ್ ವೀಡಿಯೋಸ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ರೆಡಿ ಆಗಿದ್ವಿ. ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ ವೆದರು, ವಾತಾವರಣ. ನಂಗೆ ಇಲ್ಲೇ ಇದ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಆ ಬೀಚ್ ಹತ್ರ ಒಂದು ಮನೆ ಮಾಡಿ ಕೊಟ್ಬಿಟ್ರೆ ಅಲ್ಲೇ ಇದ್ಬಿಡ್ತೀನಿ ಸೀರಿಯಸ್ಲಿ. ಬಿಟ್ಟು ಬರೋಕ್ಕೆ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ನಿನ್ನೆ ಇದ್ದಿದ್ದಕ್ಕೂ ಇವತ್ತಿಗೂ ತುಂಬ ಒಂಥರ ಮಳೆ ವಾತಾವರಣ, ತುಂಬ ಅಲೆಗಳು ಜಾಸ್ತಿ ಇತ್ತು, ತುಂಬ ನೀರು ಬಂದಿರೋ ಥರ ಅನಿಸ್ತಾ ಇತ್ತು. ಆದರೂ ಹೋಗಿ ಆಟ ಆಡಬೇಕು ಅಂತ ಹೇಳಿಬಿಟ್ಟು ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಬೀಚ್ ಅಂದರೆ. ನಿಜ ನೆಮ್ಮದಿ, ಸಖತ್ ನೆಮ್ಮದಿ. ಆ ಅಲೆಗಳ ಸೌಂಡು ನನಗೆ ಭಯ ಎಲ್ಲ ಹೋಗಿಸ್ಬಿಡ್ತು. ನಿಜವಾಗ್ಲೂ ಸೀರಿಯಸ್ಲಿ ಹೇಳ್ತೀನಿ, ಎಷ್ಟು ಎದುರುತ್ತಿದ್ನೋ ಅಷ್ಟು ನೆಕ್ಸ್ಟ್ ಡೇಗೆ ನನಗೆ ಫುಲ್ ಭಯನೇ ಇಲ್ಲ. ಅಲ್ಲೇ ಇರಬೇಕು ಅಂತಲೇ ಫೀಲ್ ಆಗ್ತಾಯಿತ್ತು. ಒಳಗಡೆ ಹೋಗ್ಬಿಟ್ಟಿದೆ. ನಮ್ಮಮ್ಮ ಅದನ್ನೆಲ್ಲ ಎತ್ಕೊಂಡ್ಬಂದು ಇಡ್ತಾ ಇದೆ. ಅದು ನಾವು ಕೆಳಗೆ ಬಿಟ್ಬಿಟ್ಟು ತಪ್ಪು ಮಾಡಿಬಿಟ್ವಿ. ಚಪ್ಪಲಿ ಹೋಯ್ತು. ತುಂಬ ಮಳೆ ಮತ್ತು ವೇವ್ಸ್ ಜಾಸ್ತಿ ಸಿಕ್ತಾ. ನೆನ್ನೆ ಆಟ ಆಡುವಾಗ ಈ ಕಲ್ಲು ತನಕ ನೀರು ಬರ್ತಿರ್ಲಿಲ್ಲ ಅಂತ ಸ್ಲಿಪ್ಪರ್ಸ್ ಅಲ್ಲೇ ಬಿಟ್ಟಿದ್ವಿ. ನೋಡಿದ್ರೆ ಇವತ್ತು ಫುಲ್ಲು ಅಲ್ಲಿ ತನಕನೇ ನೀರು ಬಂದ್ಬಿಡ್ತು. ಹಾಗೆ ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು. ಸರಿ ಆಟ ಆಡೋದು ಬೇಡ ಅಂತ ಹಾಗೆ ದಡದಲ್ಲೇ ಕೂತಿದ್ವಿ ಅಷ್ಟೇ. ಯಾಕಂದರೆ ನೀರು ಫೋರ್ಸ್ ಜಾಸ್ತಿ ಇತ್ತು. ನಾನು ಹರ್ಷಿತಾ ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಹೋಗಿದ್ದು. ಈ ಥರ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ನೆಕ್ಸ್ಟ್ ಅಂತ ಅನ್ಕೋತಾ ಇದ್ದೆ. ಅದು ಬೀಚ್ ಹತ್ರನೇ ಪ್ಲ್ಯಾನ್ ಮಾಡಬೇಕು, ಬೇರೆ ಎಲ್ಲೂ ಬೇಡ ಅಂತ ಅನಿಸ್ಬಿಡ್ತು ನನಗೆ. ಅಷ್ಟು ಇಷ್ಟ ಆಗೋಯಿತು. ಸೊ ನಾನೇ ನನ್ನ ಮಗಳ ಜೊತೆ ಒಂದು ಮಗು ಆಗಿಬಿಟ್ಟಿದ್ದೆ. ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಇದ್ಬಿಟ್ಟೆ ಅಲ್ಲಿ. ಇವತ್ತು ಫುಲ್ ಡೇ ಬೀಚ್ ಅಂತಲೇ ಇದ್ದಿದ್ದು ನಮ್ಮದು ಪ್ಲ್ಯಾನು. ಹಿಂದಿನ ದಿವಸ ಫುಲ್ ಟೆಂಪಲ್ಲು, ನೆಕ್ಸ್ಟ್ ಡೇ ಫುಲ್ ಬೀಚ್ ಅಂತಲೇ. ಸೊ ಅದಕ್ಕೆ ಅಲ್ಲೇ ಕಾಲ ಕಳೆದ್ಬಿಟ್ವಿ ಸಂಜೆ ತನಕ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಾ ನಿಮಗೆ, ಬೋಟಲ್ಲಿ ಜನಗಳು ಹೋಗ್ತಾ ಇರೋದು. ಸೊ ನೋಡಿ, ಅಷ್ಟು ದೊಡ್ಡ ಅಲೆ ಬರ್ತಾಯಿದ್ರು ಅವರು ಯಾವ ಥರ ಹೋಗ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಗ್ರೇಟ್ ಅವರೆಲ್ಲ. ಬಟ್ ನನಗೆ ಸೀರಿಯಸ್ಲಿ ತುಂಬ ಭಯ ಇತ್ತು. ಆದರೆ ಇಲ್ಲಿ ಬಂದು ಒಂದು ಸರಿ ಸಮುದ್ರ ನೋಡಿ ಆಟ ಆಡಿದ್ಮೇಲೆ ಆ ಭಯ ಸ್ವಲ್ಪ ಕಡಿಮೆ ಆಗಿದೆ. ಸೊ ಸೀರಿಯಲೆಲ್ಲ ಫೋಟೋಸ್ ವೀಡಿಯೋಸ್ ತಕ್ಕೊಂಡ್ವಿ. ಅಷ್ಟು ಆಗಲಿಲ್ಲ, ಫುಲ್ ನೆಂದೋಗ್ಬಿಟ್ವಿ, ಮಳೆ ಬಂದುಬಿಡ್ತು. ಸೊ ನೆಕ್ಸ್ಟ್ ಡ್ರೆಸ್ಸಲ್ಲಾದರೂ ಕೆಲವು ಫೋಟೋಸ್ ತಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ತೆ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ರೂಮ್ ಪಕ್ಕದಲ್ಲೇ, ಅಂದರೆ ಒಂದು ಸ್ವಲ್ಪ ದೂರದಲ್ಲೇ ಬೀಚ್ ಇದ್ದಿದ್ದು. ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಕಲ್ಲು ತನಕ ನೋಡಿ ನೀರು ಬರ್ತಿರ್ಲಿಲ್ಲ. ಇವತ್ತು ಫುಲ್ಲು ಕಲ್ಲು ತನಕವರೆಗೂ ನೀರು ಬರ್ತಾಯಿತ್ತು. ಜಾಸ್ತಿ ಇಳಿಯೋಕ್ಕೆ ಹೋಗಲಿಲ್ಲ, ಹಂಗೆ ದಡದಲ್ಲೇ ವಾಕ್ ಮಾಡ್ಕೊಂಡು ಆಟ ಆಡ್ಕೊಂಡಿದ್ವಿ ಅಷ್ಟೇ. ನಿಜವಾಗ್ಲೂ ಗೈಸ್, ನೀವು ನಂಬಲ್ಲ, ನಂದು ಇದು ಫಸ್ಟು ಬೀಚ್ ಎಕ್ಸ್ಪೀರಿಯೆನ್ಸು. ಇಷ್ಟು ಹೊತ್ತು ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಬೀಚಲ್ಲಿ ಕಳೆದಿದ್ದೀನಿ ಅಂತಂದರೆ ಇದು ನನ್ನ ಫಸ್ಟ್ ಮೂಮೆಂಟು. ಸೊ ನಾನು ತುಂಬ ಎಂಜಾಯ್ ಮಾಡಿದೆ. ನಾನಲ್ಲದೆ ಹರ್ಷಿತಾ ಕೂಡ ತುಂಬಾ ಎಂಜಾಯ್ ಮಾಡಿದ್ಲು ಆಟ ಆಡಿಕೊಂಡು. ಸೊ ಇದು ನಮಗೆ ಬೆಸ್ಟ್ ಮೂಮೆಂಟ್ ಈ ವರ್ಷದಲ್ಲಿ. ಸೊ ನನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ. ಹಾಗೆಯೇ ಈ ಪ್ಲ್ಯಾನು, ನಾವು ಊರಿಗೆ ಹೋಗೋದಕ್ಕೆಲ್ಲ ಎಷ್ಟು ಖರ್ಚಾಯಿತು ಏನು ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಬೇಕಂದರೆ ತಿಳಿಸ್ಕೊಡ್ತೀನಿ. ಸೊ 6 ಆಯಿತು ಟೈಮು, ಹೊರಡಬೇಕಿತ್ತು. 8:30ಗೆ ಬಸ್ ಬುಕ್ ಮಾಡಿದ್ವಿ. ಸೊ ರೂಮ್ ಕೂಡ ಚೆಕ್ಔಟ್ ಮಾಡಬೇಕು ಅಂತ ಹೇಳಿ ಹೊರಟ್ವಿ. ರೂಮ್ನ ಚೆಕ್ಔಟ್ ಮಾಡಿಕೊಂಡು ಆಟೋ ಬುಕ್ ಮಾಡಿಕೊಂಡು ಮತ್ತೆ ಊಟ ಮುಗಿಸ್ಕೊಬಿಡೋಣ ಅಂತ ಹೇಳಿ ಹೋಟೆಲ್ ತಿಮ್ಮಪ್ಪಗೆ ಹೋದ್ವಿ. ಮತ್ತು ನಾವು ಅಲ್ಲೂ ಕೂಡ ಫಿಶ್ ಊಟ ಭಾಳನೇ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನಮಗೆ. ಊಟ ಮುಗಿಸ್ಕೊಂಡು ಬಸ್ ಹತ್ತಿದ್ವಿ.
ನೈಟ್ ಬಸ್ ಹತ್ತಿದ್ರಿಂದ ಹೋಗೋದು ಗೊತ್ತಾಗಲಿಲ್ಲ ನಮಗೆ, ಬರುವಾಗೂ ಅಷ್ಟೇ ಹೋಗುವಾಗಲೂ ಅಷ್ಟೇ. ಸೊ ಅದಕ್ಕೆ ನೈಟೇ ಬುಕ್ ಮಾಡ್ಕೊಂಡ್ವಿ, ಮಲಗಿಬಿಡ್ತೀವಲ್ಲ ಅಂತ ಹೇಳಿ. ಮಾರ್ನಿಂಗ್ 5:30ಗೆ ರೀಚ್ ಆದ್ವಿ ಬ್ಯಾಂಗ್ಳೂರ್ನ. ಟ್ರಿಪ್ ಬಗ್ಗೆ ನಾವು ಹೇಗೆ ಹೊರಟ್ವಿ, ಹೇಗೆ ಬುಕ್ ಮಾಡ್ಕೊಂಡ್ವಿ, ಎಲ್ಲಿ ಸ್ಟೇ ಆದ್ವಿ, ಎಷ್ಟು ಖರ್ಚಾಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ ರೀತಿ ವ್ಲಾಗ್ ಬೇಕು ಅಂತ ತಿಳಿಸ್ಕೊಡಿ, ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.